ಎಲ್ಲರೂ ಹೇರ್ಸ್ಗೆ ಏನು ಕೇರ್ ಮಾಡ್ತೀಯಾ, ಯಾವ ಥರ ರುಟೀನ್ ಇರುತ್ತೆ ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟ್ ಮಾಡೋದು ನನ್ನ ಹೇರ್ ಆಯಿಲಿಂಗ್ ಬಗ್ಗೆ. ನಾನು 2 ಡೇಸ್ ಒನ್ಸ್ ಇಲ್ಲ 3 ಡೇಸ್ ಒನ್ಸ್ ಹೇರ್ ಆಯಿಲಿಂಗ್ ಮಾಡ್ತೀನಿ. ಅದಕ್ಕೆ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ. ಎಣ್ಣೆ ಆಗಲಿ ಬ್ರ್ಯಾಂಡ್ ಆಗಲಿ ಪದೇ ಪದೇ ಎಲ್ಲ ಚೇಂಜ್ ಮಾಡಲ್ಲ. ನಾನು ಸ್ಟಾರ್ಟಿಂಗ್ ಅಂದರೆ ಸಿನ್ಸ್ ಚೈಲ್ಡ್ಹುಡ್ಡಿಂದನೂ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಅಟ್ಲೀಸ್ಟ್ ವಾರದಲ್ಲಿ 2 ಸಲ ಅಂತೂ ಕಂಪಲ್ಸರಿ ನಾನು ಸ್ಕ್ಯಾಲ್ಪ್ಗೆ ಆಗಲಿ ಏರ್ ಲೆಂತ್ಗೆ ಆಗಲಿ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತೀನಿ. ಸೊ ದಟ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಅಂದ್ಬಿಟ್ಟು. ಅದಾದಮೇಲೆ ಬಿಸಿನೀರಲ್ಲಿ ಟವಲ್ ಎತ್ಬಿಟ್ಟು ಅದನ್ನು ಕ್ಲೀನಾಗಿ ಇಟ್ಬಿಟ್ಟು ಅದನ್ನು ಕ್ಲೀನಾಗಿ ರ್ಯಾಪ್ ಮಾಡ್ಕೊತೀನಿ ಕೂದಲಿಗೆ. ಆವಾಗ ಸ್ಟೀಮ್ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಆಯಿಲ್ ಅಬ್ಸರ್ಪ್ಷನ್ನು ಚೆನ್ನಾಗಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಸ್ಟೀಮಿಂಗ್ನ ಮಾಡ್ಕೊತೀನಿ. ಅದಾದಮೇಲೆ 1 hour ಬಿಟ್ಟು ಹೇರ್ ವಾಶ್ ಮಾಡ್ಕೊತೀನಿ. ಹೇರ್ ವಾಶ್ ಮಾಡುವಾಗ ನಾನು ಆದಷ್ಟು ಸೀಗೆಕಾಯಿ ಪೌಡ್ರನ್ನ ಯೂಸ್ ಮಾಡ್ತೀನಿ. ತುಂಬ ಕೆಮಿಕಲ್ ರಿಚ್ ಇರೋದು ಶ್ಯಾಂಪೂ ಆಗಲಿ ಕಂಡೀಷ್ನರ್ ಆಗಲಿ ಹೇರ್ ಮಾಸ್ಕ್ ಎಲ್ಲ ಯೂಸ್ ಮಾಡಲ್ಲ. ಯಾಕಂದರೆ ನಾವು ಎಷ್ಟೇ ಪ್ಯಾರಬಿನ್ ಫ್ರೀ ಇರೋದು ಸಲ್ಫೇಟ್ ಫ್ರೀ ಇರೋದನ್ನ ಯೂಸ್ ಮಾಡ್ತೀವಿ ಅಂದ್ರೂ ಹೇರ್ಸ್ ಖಂಡಿತ ಡ್ಯಾಮೇಜ್ ಮಾಡುತ್ತೆ ಕೆಮಿಕಲ್ಸು. ಸೊ ಆದಷ್ಟು ನಾನು ನ್ಯಾಚುರಲ್ನ ಯೂಸ್ ಮಾಡಬೇಕು ಅಂತ ಸೀಗೆಕಾಯಿ ಪೌಡ್ರನ್ನ ಯೂಸ್ ಮಾಡ್ತೀನಿ. ಸೊ ತಲೆ ಸ್ನಾನ ಎಲ್ಲ ಆದಮೇಲೆ ಹೇರ್ ಡ್ರೈನ ನಾನು ನ್ಯಾಚುರಲಾಗಿ ಮಾಡ್ತೀನಿ. ನ್ಯಾಚುರಲ್ ಹೇರನ್ನ ಡ್ರೈ ಮಾಡೋದು ತುಂಬ ಕಡಿಮೆ. ನಾನು ಬ್ಲೋ ಡ್ರೈಯರ್ಸ್ ಎಲ್ಲ ಯೂಸ್ ಮಾಡೋದು. ಬ್ಲೋ ಡ್ರೈ ಮಾಡಬೇಕಂದ್ರೂ ಕೋಲ್ಡ್ ಏರ್ ಸೆಟ್ಟಿಂಗಲ್ಲಿ ಯೂಸ್ ಮಾಡಿಕೊಂಡು ಹೇರ್ಸ್ನ ಡ್ರೈ ಮಾಡ್ತೀನಿ. ಸೊ ಹೇರ್ ಡ್ರೈ ಮಾಡೋಕ್ಕಿಂತ ಮುಂಚೆ ನಾನು ಈ ಬಿ ಬ್ಲಂಟ್ ಅವ್ರದ್ದು ಹೀಟ್ ಪ್ರೊಟೆಕ್ಟರ್ ಹೇರ್ ಮಿಸ್ಟ್ನ ಯೂಸ್ ಮಾಡ್ತೀನಿ. ಈ ಮಿಸ್ಟ್ನ ಹಾಕೊಂಡ್ಬಿಟ್ಟು ಹೇರ್ ಲೆಂತಿಗೆ ಮಾತ್ರ ಹಾಕ್ಕೋಬೇಕು, ಸ್ಕ್ಯಾಲ್ಪ್ಗೆಲ್ಲ ಹಾಕೋಂಗಿಲ್ಲ. ಸೊ ಹೇರ್ ಲೆಂತಿಗೆ ಹಾಕಿ ಸ್ಪ್ರೇ ಮಾಡಿಕೊಂಡು ಬ್ಲೋ ಡ್ರೈ ಇಲ್ಲ ಹೇರ್ ಸ್ಟ್ರೈಟ್ನಿಂಗು ಇಲ್ಲ ಕರ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಹೇರು ತುಂಬ ಡ್ಯಾಮೇಜ್ ಆಗೋಲ್ಲ. 100% ಡ್ಯಾಮೇಜ್ ಫ್ರೀ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ಮ್ಯಾಕ್ಸಿಮಮ್ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ. ಸೊ ಅದಕ್ಕೆ ಇದು ಹೇರ್ ಮಿಸ್ಟ್ನ ಯೂಸ್ ಮಾಡ್ತೀನಿ. ಸೊ ಹೇರ್ ಮಿಸ್ಟ್ ಆದಮೇಲೆ ನಾನು ಇದು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಸೀರಮ್ ಯೂಸ್ ಮಾಡ್ತೀನಿ. ಈ ಸೀರಮ್ ಯೂಸ್ ಮಾಡೋದ್ರಿಂದ ಹೇರ್ ಒಳ್ಳೆ ಶೈನಿಂಗ್ ಸಿಗುತ್ತೆ. ಆಮೇಲೆ ಒಳ್ಳೆ ನರಿಷ್ಮೆಂಟ್ ಸಿಗುತ್ತೆ. ಸೊ ಆಯಿಲ್ ಇಲ್ದಾಗ ಹೇರ್ಸ್ಗೆ ನರಿಷ್ಮೆಂಟ್ ಸಿಗಬೇಕು ಅಂದರೆ ಈ ಲಾರಿಯಲ್ ಪ್ಯಾರಿಸ್ದು ಸೀರಮ್ ಯೂಸ್ ಮಾಡ್ತೀನಿ. ಇದು ಅಷ್ಟೊಂದು ಗ್ರೀಸಿಯಾಗಿಲ್ಲ, ಆಯಿಲ್ ಹಚ್ಚಿದ್ದೀವಿ ಅಂತ ಅನಿಸೋದೇ ಇಲ್ಲ. ತುಂಬ ಲಿಕ್ವಿಡ್ ಥರ ಇದೆ, ವಾಟರಿ ಕಂಟೆಂಟ್ ಥರ ಇದೆ. ಸೊ ಹಚ್ಚಿದ್ರೆ ಜಸ್ಟ್ 2 to 3 ಡ್ರಾಪ್ಸ್ ಹಾಕ್ಬಿಟ್ಟು ಹೇರ್ ಲೆಂತ್ಗೆ ಅಪ್ಲೈ ಮಾಡಿದ್ರೆ ಸಾಕು. ಒಳ್ಳೆ ಶೈನ್ ಕೊಡುತ್ತೆ, ಒಳ್ಳೆ ನರಿಷ್ಮೆಂಟ್ ಕೂಡ ಕೊಡುತ್ತೆ. ಆಯಿಲ್ಗೆ ಆಲ್ಟರ್ನೇಟ್ ಅನ್ಕೋಬೋದು. ಬಟ್ ಆಯಿಲ್ ಹಚ್ಚದೇ ಇರೋಕ್ಕಂತೂ ಆಗಲ್ಲ. ಆಯಿಲ್ನ ಹಚ್ಚಬೇಕು. ಆಯಿಲ್ ಹಚ್ಚದೇ ಇರೋ ಟೈಮಲ್ಲಿ ಇದು ಹಚ್ಚಿದ್ರೆ ಶೈನ್ ಜೊತೆ ನರಿಷ್ಮೆಂಟು ಸಿಗುತ್ತೆ.